ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬೆಳ್ಳುಳ್ಳಿ ಉಪ್ಪಿನಕಾಯಿನ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಬೆಳ್ಳುಳ್ಳಿ ಒಳಗೆ ಅಷ್ಟು ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಅದಾವು. ಇದು ಅನ್ನ ಜೊತೆ ಆಗಿರ್ಬೋದು, ಚಪಾತಿ ಜೊತೆ ಆಗಿರ್ಬೋದು, ಅಷ್ಟು ಟೇಸ್ಟಿಯಾಗೇ ಇರ್ತೈತಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ 200 ಗ್ರಾಮ್ಸ್ ಅಷ್ಟು ನಾನು ಇಲ್ಲೇ ಬೆಳ್ಳುಳ್ಳಿ ತೊಗೊಂಡಿನಿ. ಅದಾದಮೇಲೆ ಇದಕ್ಕೆ 1 ಲೆಮನ್ ಸೈಜಷ್ಟು ಹುಣಸೆಹಣ್ಣನ್ನು ಈ ರೀತಿ ನೀರೊಳಗೆ ನೆನೆಸಿ ಇಟ್ಕೋಬೇಕು. ಅದಾದಮೇಲೆ ಖಾರಕ್ಕೆ ತಕ್ಕಂತೆ ನಾವಿಲ್ಲಿ ಖಾರನ ಯೂಸ್ ಮಾಡಬೇಕು. ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಬೆಲ್ಲ, ಒಂದು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ತೊಗೋಬೇಕು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ನಾನು ಇಲ್ಲಿ ಮೆಂತ್ಯನ ತೊಗೊಂಡಿನಿ. ಮೆಂತ್ಯ ಬೇಕಿದ್ರೆ ಜಾಸ್ತಿನೂ ಹಾಕೋಬೋದು. ಮೊದಲಿಗೆ ಜೀರಿಗೆ, ಮೆಂತ್ಯ ಮತ್ತು ಸಾಸಿವೆನ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಸಾಸಿವೆ ಸಿಡಿದ್ಮ್ಯಾಗ ಈ ರೀತಿ ಅರೋಮೆ ಬಂದ್ಮ್ಯಾಗ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇವಾಗ ಇದನ್ನು ನಾವು ಫೈನಾಗಿ ಪೌಡರ್ನ ಮಾಡ್ಕೋಬೇಕು. ಇವಾಗ ನಾಯಿಗೆ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧದಷ್ಟು ಬೆಳ್ಳುಳ್ಳಿನ ನಾಯಿಲೆ ತರಿಯಾಗಿ ರುಬ್ಕೋಬೇಕು. ಇದನ್ನು ನಾವು ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿ ಇದನ್ನು ರುಬ್ಕೋಬೇಕು. ಇಲ್ಲ ಅಂತಂದರೆ ನಾವು ಇದನ್ನು ಚಾಪರ್ ಒಳಗೆ ಕೂಡ ಸಣ್ಣದಾಗಿ ನಾವು ಇದನ್ನು ಚಾಪ್ ಕೂಡ ಮಾಡ್ಕೋಬೋದು. ಬೇಕು ಅಂತಂದ್ರೆ ಇದನ್ನು ನಾವು ಈ ರೀತಿ ತೀರಾ ಫೈನಾಗಿ ಪೇಸ್ಟನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ರೀತಿ ರುಬ್ಕೊಳ್ಳೋವಾಗ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಈ ರೀತಿ ತರಿಯಾಗಿ ರುಬ್ಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು. ಇವಾಗ ನಾವು ಹುರಿದಿಟ್ಕೊಂಡಿರೋವಂಥದ್ದು ಜೀರಿಗೆ, ಮೆಂತ್ಯ ಮತ್ತು ಸಾಸಿವೆನೂ ಈ ರೀತಿ ಫೈನಾಗಿ ಪೌಡರ್ನ ಮಾಡಿಕೊಂಡು ಇದನ್ನು ಕೂಡ ಸೈಡಿಗೆ ತೆಗೆದಿಟ್ಕೋಬೇಕು. ಇವಾಗ ಒಂದು ಕಡಾಯಿಗೆ ನಾನಿಲ್ಲಿ ತೊಗೊಂಡಿರುವಂಥ ಒಂದು ಸಣ್ಣ ಕಪ್ಪಿಂದ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಆಯಿಲ್ನ ಹಾಕ್ಕೋಬೇಕು. ಒಂದು ಸ್ವಲ್ಪ ಸಾಸಿವೆ, ಆದಮೇಲೆ ಒಂದು 7ರಿಂದ 8 ಎಲೆಯಷ್ಟು ಕರಿಬೇವನ್ನ ಹಾಕಿ ಇದಕ್ಕೆ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಆಮೇಲೆ ನಾವು ಅರ್ಧದಷ್ಟು ಬೆಳ್ಳುಳ್ಳಿನ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಹಾಕಿ ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮ್ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಈ ರೀತಿ ಚೆನ್ನಾಗಿ ಫ್ರೈ ಆದ್ಮ್ಯಾಗ ಇವಾಗ ಅದಕ್ಕೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕೋಬೇಕು. ನಾನು ಇಲ್ಲಿ ಒಂದು 2 ಸ್ಪೂನಷ್ಟು ನಾನು ಇಲ್ಲಿ ಖಾರನ ಹಾಕಿನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ ಒಂದು ಸ್ವಲ್ಪ ಇಂಗನ್ನ ಹಾಕಿ ಈ ರೀತಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರುವಂಥ ಹುಣಸೆ ಅನ್ನೋದು ಅದರ ಪಲ್ಪ್ ಮಾತ್ರ ತೆಗೆದು ಇದನ್ನು ಹಾಕೋಬೇಕು. ಇವಾಗ ನಾವು ಮಾಡಿಟ್ಕೊಂಡಿರುವಂಥ ಪೌಡರ್ನೂ ಹಾಕಿ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ನೀವು ಬೆಲ್ಲ ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಟೇಸ್ಟಿಯಾಗಿರ್ತೈತಿ. ಬೇಡ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಈ ರೀತಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಆಯಿತು. ಅದು ಹಸಿ ವಾಸನೆ ಎಲ್ಲ ಹೋಗಿ ಮೇಲೆ ಆಯಿಲ್ ಬರಬೇಕು. ಆ ರೀತಿ ಚೆನ್ನಾಗಿ ಇದು ಆಯಿಲ್ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಇದನ್ನು ನಾವು 6 ಮಂತ್ವರೆಗೂ ಇಟ್ಟರು ಈ ಉಪ್ಪಿನಕಾಯಿ ಕೆಡೋದಿಲ್ಲ. ಈ ರೀತಿ ಎಲ್ಲ ಆಯಿಲ್ ಎಲ್ಲ ಬಿಟ್ಕೊಂಡು ಬಂದು ಈ ರೀತಿ ಚೆನ್ನಾಗಿ ಇದು ಕುದ್ಮ್ಯಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿಬಿಟ್ಟು ಇದನ್ನು ನೀವು 1 ವರ್ಷದವರೆಗೂ ಯೂಸ್ ಮಾಡಿದರೂ ಇದು ಕೆಡೋದಿಲ್ಲ. ನಾವು ಉಪ್ಪಿನಕಾಯಿನ ಸ್ಟೋರ್ ಮಾಡುವಾಗ ಸೆರಾಮಿಕ್ ಆಗಿರ್ಬೋದು ಅಥವಾ ಗ್ಲಾಸಿನ ಬಾಟಲ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದರ ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಆಗಿರ್ತೈತಿ. ಸೊ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ನೀವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಇದು ರೈಸ್ ಜೊತೆ ಆಗಿರ್ಬೋದು, ಚಪಾತಿ ಜೊತೆ ಆಗಿರ್ಬೋದು, ಸಖತ್ ಟೇಸ್ಟಿಯಾಗಿ ಇರ್ತೈತಿ. ಇನ್ಸ್ಟೆಂಟಾಗಿ ನಾವು ಏನೂ ಮಾಡ್ಕೊಳ್ಳೋದು ಇದಾಗಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು.
ಈ ಒಂದು ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿರಿ. ಅದು ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಇಫ್ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.